ಓಂ ಶಾಂತಿ. ನಾನು ಸದಾ ವಾಣಿಯಿಂದ ದೂರವಿದ್ದೇನೆ. ನಾನು ತಾವು ಮಕ್ಕಳನ್ನು ಭಿನ್ನರನ್ನಾಗಿ ಮಾಡಲು ಬಂದಿದ್ದೇನೆ. ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಪುರುಷಾರ್ಥಿ ವಿದ್ಯಾರ್ಥಿಯು ಸದಾ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುತ್ತಿರುತ್ತಾರೆ. ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವವೂ ಇಲ್ಲವೇ? ದೈವಿ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿದ್ದೇನೆ? ನಾನೀಗ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ದೇನೆಂದು ತಂದೆಯು ತಿಳಿಸುತ್ತಾರೆ. ಈ ದೇಹ ಮತ್ತು ದೇಹದ ಸಂಬಂಧಗಳಿಂದ ಉಪರಾಮ್ ಆಗಬೇಕಾಗಿದೆ. ಗಳಿಗೆಯೂ ನಾವೀಗ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆಂದು ಬುದ್ಧಿಯಲ್ಲಿ ಬರಬೇಕು. ಹೊಸ ಪ್ರಪಂಚದ ಪಾವನ ಸಂಬಂಧದಲ್ಲಿ ಬರಬೇಕಾಗಿದೆ. ಎಷ್ಟು ಅಂತ್ಯದಲ್ಲಿ ಪಾತ್ರವಿರುವುದೋ ಅಷ್ಟು ಕೊನೆಯಲ್ಲಿ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತೀರಿ. ಬಾಕಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ. ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ. ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವಗಳಿಲ್ಲವೇ? ಅದೃಷ್ಟದಲ್ಲಿದ್ದರೆ ಬಹಳ ಒಳ್ಳೆಯ ರಿಜಿಸ್ಟರನ್ನು ಇಡುತ್ತಾರೆ. ಸಹೋದರ ಸಹೋದರಿಯ ಸಂಬಂಧದಿಂದಲೂ ಮೇಲೆ ಹೋಗಬೇಕು. ಅಂದರೆ ಕೇವಲ ಸಹೋದರನೆಂಬ ಆತ್ಮಿಕ ದೃಷ್ಟಿ ಇರಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ವಾಣಿಯಿಂದಲೂ ದೂರ ಹೋಗಬೇಕು. ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳುವುದೇ ಸೂಕ್ಷ್ಮ ಅಭ್ಯಾಸವಾಗಿದೆ. ಯಾರು ಆತ್ಮವನ್ನು ಬುದ್ಧಿಯೋಗ ಬಲದಿಂದ ಸಂಪೂರ್ಣ ಪವಿತ್ರ ಮಾಡಿಕೊಳ್ಳುತ್ತಾರೆಯೋ ಅವರೇ ಸುಖಧಾಮದಲ್ಲಿ ಹೋಗುತ್ತಾರೆ. ಭಾರತದ ಪ್ರಾಚೀನ ಯೋಗವು ಗಾಯನವಿದೆ. ಮನ್ಮನಾಭವ ಅರ್ಥವನ್ನು ತಿಳಿಯದೇ ಇರುವ ಕಾರಣ ಗಂಗೆಯನ್ನೇ ಪತಿತ ಪಾವನಿ ಎಂದು ತಿಳಿಯುತ್ತಾರೆ. ತಂದೆಯು ತಿಳಿಸಿದಾಗ ತಿಳಿದುಕೊಳ್ಳುತ್ತಾರೆ. ಯಜ್ಞದಿಂದ ಏನು ಸಿಗುತ್ತದೆಯೋ ಅದನ್ನೇ ಸೇವಿಸಬೇಕು. ನಾಲಿಗೆಯ ಲೋಭಕ್ಕೆ ಒಳಗಾಗಬಾರದು. ಇದಕ್ಕಾಗಿ ಯೋಗವೂ ಬೇಕು. ನಾಲಿಗೆಯ ಮೇಲೆ ಬಹಳ ನಿಯಂತ್ರಣವನ್ನಿಟ್ಟುಕೊಳ್ಳಬೇಕು. ಈಗ ತಂದೆಯು ಸತ್ಯನಾರಾಯಣನ ಕತೆ, ಮೂರನೆಯ ನೇತ್ರದ ಕತೆ, ಅಮರನಾಥನ ಕಥೆಯನ್ನು ತಿಳಿಸುತ್ತಿದ್ದಾರೆ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ವೃತ್ತಿಯು ಕೆಟ್ಟು ಹೋಗುತ್ತದೆ. ಈಗ ನಾವು ಹೋಗಿ ಸ್ವರ್ಗದಲ್ಲಿ ಚಿಕ್ಕ ಮಗುವಾಗುತ್ತೇವೆ ಎಂದು ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಏಕೆಂದರೆ ಮತ್ತೆ ನಾಮ ರೂಪ ದೇಶ ಕಾಲ ಎಲ್ಲವೂ ಹೊಸದಾಗುವುದು. ಬುದ್ಧಿಯಲ್ಲಿರಲಿ ನಾವು ದೇವತೆಗಳಾಗುತ್ತಿದ್ದೇವೆ. ಆದ್ದರಿಂದ ಆಹಾರ ಪದಾರ್ಥಗಳ ಮೇಲೆ ಬಹಳ ಗಮನವಿಡಬೇಕು. ತಂದೆ ತಾಯಿಯನ್ನು ಅನುಸರಿಸಬೇಕಾಗಿದೆ. ಪರಿಶೀಲನೆ ಮಾಡುವ ಶಕ್ತಿಯ ಮೂಲಕ ತಂದೆಯನ್ನು ಗುರುತಿಸಿ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮಭವ. ಇಂತಹ ಒಂದು ಮಗುವು ಇಲ್ಲ, ಯಾರಲ್ಲಿ ಒಂದು ವಿಶೇಷತೆಯೂ ಇಲ್ಲ. ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಹೇಳುವುದು ಮತ್ತು ಅಧಿಕಾರಿಯಾಗುವುದು ಶ್ರೇಷ್ಠ ಭಾಗ್ಯದ ರೇಖೆಯನ್ನೆಳೆಯುವ ಲೇಖನಿಯಾಗಿದೆ. ಶ್ರೇಷ್ಠ ಕರ್ಮ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಂಡು ಬಿಡಿ. ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಓ ತಂದೆ, ಬಂದು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ನಾವು ಪತಿತರಾಗಿದ್ದೇವೆ. ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ತಂದೆಯು ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಮಾರ್ಗವನ್ನು ತಿಳಿಸಿ ಎಂದೇ ಕರೆಯುತ್ತಾರೆ. ಆದ್ದರಿಂದ ನಾನು ಬಂದು ಆ ಮಾರ್ಗವನ್ನು ತಿಳಿಸುತ್ತೇನೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.